ಇನ್ನು ನಿನ್ನೆಯಿಂದ ವಿಶೇಷ ಅಧಿವೇಶನ ಆರಂಭವಾಗಿದೆ. ನಿನ್ನೆ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ನೋಡಿದ್ವಿ. ಇವತ್ತು ಈಗ ವಿಧಾನ ಪರಿಷತ್ನ ಕಲಾಪ ಆರಂಭವಾಗ್ತಾ ಇದ್ದಂತೆ ಸಚಿವ ಬೋಸರಾಜು ಅವರು ಅಧಿವೇಶನಕ್ಕೆ ರಾಜ್ಯಪಾಲರು ಅಪಮಾನ ಎಸಗಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಶುರು ಮಾಡಿದ್ರು. ಕರ್ನಾಟಕದ ಜನತೆಯನ್ನ, ವಿಧಾನಮಂಡಲವನ್ನ ಅವರು ಅಪಮಾನಿಸಿದ್ದಾರೆ, ನಾವಿದನ್ನು ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಮತ್ತು ಕಾಂಗ್ರೆಸ್ ಸದಸ್ಯರು ಕೂಡ ಅವ್ರ ಮೇಲೆ ಸದಸ್ಯರ ಮೇಲೆ ಮುಗಿಬಿದ್ರು. ರಾಜ್ಯಪಾಲರು ಬಂದಾಗ ಕಾಂಗ್ರೆಸ್ ಸದಸ್ಯರ ಗುಂಡಾವರ್ತನೆ ಅದು ಸಹಿಸೋದಕ್ಕಾಗೋದಿಲ್ಲ, BK ಹರಿಪ್ರಸಾದ್ ಅವರು ಅಮಾನತಾಗಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಈ ಗದ್ದಲವನ್ನ ಆರಂಭ ಮಾಡಿದ್ರು. ಅವರು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ವಿಧಾನಮಂಡಲಕ್ಕೆ ಅಗೌರವ ತೋರಿಸಿದ್ದಾರೆ. ಅದನ್ನು ನಾವು ಪ್ರತಿರೋಧ ಮಾಡ್ತಾ ಇದ್ದೀವಿ. ಈಗ ರಾಜ್ಯಪಾಲರು ಉಭಯಸಭೆ ಉದ್ದೇಶಿಸಿ ಒಂದು ಪ್ಯಾರ ಭಾಷಣವನ್ನು ಮೊದಲನೇದು ಕೊನೆಯದು ಮಾಡಿದ್ದಾರೆ. ಅದರ ಅರ್ಥ ಏನಂದ್ರೆ ರೆಡ್ ಅಂಡ್ ರಿಕಾರ್ಡ್ ಅಂತ ಅಂದಂಗ ಅವ್ರು ಮಾಡಿದಂಗ ಅದು ಭಾಷಣವನ್ನ ಆ ಭಾಷಣವನ್ನು ಮಾಡಿದಾಗ ಚರ್ಚೆ ಬಂದಾಗ ನಾಳಿಂದ ಚರ್ಚೆ ಮಾಡುವಂತಾರೆ. ಈಗ ಅದಕ್ಕೆ ಏನು ಮಾಡ್ಲಿಕ್ಕೆ ರಾಜ್ಯಪಾಲರು ಅಂತ ತೀರ್ಮಾನ ಮಾಡಿದ್ದಾರೆ. ಭಾಷಣವನ್ನು ಓದಿದ್ದಾರೆ. ಒಂದು 4 ಲೈನ್ ಓದಿ 10 ಲೈನ್ ಓದಿದ್ದಾರೆ. ದಯಮಾಡಿ ಕೈ ಮುಗಿತೇವೆ. ಓದಿದರೆ ನೋಡಿ ಅಗೌರವ ಮಾಡಿದರೆ ಆಯ್ತು. ಒಂದು ನಿಮಿಷ ಈ ವಿಧಾನ ಪರಿಷತ್ ಅವ್ರು ಮಾತಾಡ್ತಾರೆ. ನಿಮ್ಮ ಸಭಾಪತಿಗಳೇ 329 ಅಮಾನತು ಆಗಲೇಬೇಕು. 329 ಅಮಾನತು ಆಗಲೇಬೇಕು. ಅಮಾನತು ಆಗಲೇಬೇಕು. ಸಂಬಂಧದಲ್ಲಿ ಒಂದು ಕ್ರಿಯಾತ್ಮಕವನ್ನು ತರುವುದು ಬಹಳ ಸ್ಪಷ್ಟವಾಗಿದೆ. ಸಭಾಪತಿಗಳೇ, ನೀವೊಂದು ಅವಕಾಶ ಮಾಡಿಕೊಟ್ರಿ. 329 ಎರಡನೇ ಪ್ಯಾರ ದಯವಿಟ್ಟು ನೋಡಿ. ಗುಂಡಗರ್ದಿ ನಡೆಯುವುದಿಲ್ಲ, ಅಮಾನತು ಆಗಲೇಬೇಕು. ಅಮಾನತು ಆಗಲೇಬೇಕು. ಗುಂಡಗರ್ದಿ ನಡೆಯುವುದಿಲ್ಲ. ಗುಂಡಗರ್ದಿ ನಡೆಯುವುದಿಲ್ಲ. ಸೊ ಹೀಗೆ ಬಿಜೆಪಿ ಸದಸ್ಯರ ಗದ್ದಲ ಜೋರಾಗ್ತಾ ಇದ್ದಂತೆ ಮಧ್ಯಪ್ರವೇಶ ಮಾಡಿದ್ರು ಸಭಾಪತಿ ಬಸವರಾಜ ಹೊರಟ್ಟಿಯವರು. ಹುಡುಗಾಟ ಮಾಡ್ತಾ ಇದ್ದೀರಾ, ಸುಮ್ಮನೆ ಕೂರ್ತಿರೋ ಇಲ್ವೋ, ಹೊರಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ಗದರಿದ್ರು.
ಕೂಡಿ ಒಂದು ನಿಮಿಷ ಹೇಳಿ, ಕೇಳಿ, ಎಲ್ಲರೂ ಕೇಳಿ. ಈ ಸದನ ನಡೆಸಂತೀರೋ ಬೇಡ ಅಂತೀರೋ? ನಾನು ಸ್ಪಷ್ಟವಾಗಿದ್ದೀನಿ. ಒಂದು ನಿಮಿಷ ನೋಡಿ, ನಾ ಹೊರಗೆ ಹಾಕ್ತೀನಿ. ನೀನು ಹುಡುಗಾಟಿಕೆ ಮಾಡಾಕ್ತೀನಿ, ಕುತ್ಕೊಂಡು ಸುಮ್ಮನೆ ಹೊರಗೆ ಹಾಕ್ಬೇಕಾಗ್ತದೆ ನೋಡು. ನಾನು ನೇಮ್ ಮಾಡ್ತೀನಿ. ಏನು ಹುಡುಗಾಟಿಕೆ ಮಾಡಾಕತ್ತೀರಿ? ಒಂದು ಸ್ವಲ್ಪ ಮಾನ ಮರ್ಯಾದೆ ಇರಬೇಕು ಸದನದಲ್ಲಿ. ಹೇಳಿದ್ರೆ ಕೇಳ್ತೀನಿ. ಈಗ ಅವ್ರು ಕ್ರಿಯಾಲೋಪವನ್ನು ಎತ್ತಿದ್ರು, ಎದಕ್ಕೆ ಎತ್ತಾರ ಗೊತ್ತಿದೆ ನನಗೆ. ಇವರು ಪತ್ರವನ್ನು ಬರೆದಾರ. ಆ ಪತ್ರದ ಬಗ್ಗೆ ನಾನು ಇನ್ನೊಂದು ಮಾಹಿತಿಯೆಲ್ಲ ತರಿಸಾಕತ್ತೀನಿ. ಮಾಹಿತಿ ಬಂದ ನಂತರ ಹೇಳ್ತೀನಿ. ಈಗ ಅವ್ರು ಮಾತಾಡಾಕತ್ತಿದ್ರು. ಈಗ ಕ್ರಿಯಾಲೋಪವನ್ನು ತಾವು ಎತ್ತಿರಿ, ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತಾವು ಎತ್ತಬೇಕು. ಪರ್ಟಿಕ್ಯುಲರ್ ವಿಷಯನ ಅವ್ರನ್ನ ಹೇಳಿದ ನಂತರ ನಾನು ನಿಮಗೆ ಅವ್ರು ಹೇಳಿದ ನಂತರ ನಿಮಗೆ ಏನು. ಇದರ ನಡುವೆ ಬಿಕೆ ಹರಿಪ್ರಸಾದ್ ಹಾಗೂ ಪ್ರಿಯಾಂಕ್ ಖರ್ಗೆ ರಾಜ್ಯಪಾಲರು ನಡೆದುಕೊಂಡಂತಹ ರೀತಿಯನ್ನ ವಿವರಿಸೋದಕ್ಕೆ ಹೋದ್ರು. ಆದರೆ ಬಿಜೆಪಿ ಸದಸ್ಯರು ಮಾತ್ರ ಹರಿಪ್ರಸಾದ್ ಅಮಾನತಿಗೆ ಬಿಗಿಪಟ್ಟು ಹಿಡಿದ್ರು, ಧಿಕ್ಕಾರ ಕೂಗಿದ್ರು. ಸರ್ಕಾರದ ವಿರುದ್ಧ ಹಾಗೂ ಹರಿಪ್ರಸಾದ್ ವಿರುದ್ಧ ಧಿಕ್ಕಾರ ಕೂಗಿ, ಘೋಷಣೆ ಕೂಗಿ ಗದ್ದಲ ಎಬ್ಬಿಸಿದ್ರು. ಮಧ್ಯಪ್ರವೇಶಿಸಿದ ಬಸವರಾಜ ಹೊರಟ್ಟಿ, ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ ಅಂತಲೂ ಕೂಡ ಗದರಿಸಬೇಕಾಯಿತು. ಆದರೂ ಕೂಡ ಬಿಜೆಪಿ ಸದಸ್ಯರ ಗಲಾಟೆ ಮಾತ್ರ ಮುಂದುವರೆದಿತ್ತು. ಸಂಬಂಧಪಟ್ಟಿದ್ದಾರೆ. ಕಲಾಪಗಳ ಪೈಕಿ ಒಂದು ವಿಷಯ ಮುಗಿದು ಇನ್ನೊಂದು ವಿಷಯ ಹೊರಬರುವುದಕ್ಕೆ ಮುಂಚಿತವಾಗಿ ಬರುವ ಮಧ್ಯಾವಧಿಯಲ್ಲಿ ಒಬ್ಬರು ಸದಸ್ಯರು ಒಂದು ಕ್ರಿಯಾಲೋಪವನ್ನು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದವರು, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದವರು.